ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೃಶ್ಚಿಕ ರಾಶಿಯವರ ಮನಸ್ಸಿಗೆ ಹತ್ತಿರವಾಗಲು ಅವರ ಈ 10 ಗುಣಗಳನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಹಾಗೂ ವೃಶ್ಚಿಕ ರಾಶಿಯವರ ಮಧ್ಯೆ ಯಾವುದೇ ಅನುಮಾನಗಳು, ವೈಮನಸ್ಸುಗಳು ಬರದ ಹಾಗೆ ನೋಡಿಕೊಳ್ಳಬಹುದು. ನೀವು ವೃಶ್ಚಿಕ ರಾಶಿಯವರ ಜೀವನ ಸಂಗಾತಿಯಾಗಿದ್ದರೆ, ಸ್ನೇಹಿತರಾಗಿದ್ದರೆ, ಪ್ರೇಮಿಯಾಗಿದ್ದರೆ ಮತ್ತಷ್ಟು ಇವರನ್ನು ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮೊದಲನೆಯದಾಗಿ, ವೃಶ್ಚಿಕ ರಾಶಿಯವರು ತಮ್ಮ ಕುಟುಂಬದವರಿಗೋಸ್ಕರ ಒಂದು ಸುರಕ್ಷಾ ಕವಚವಾಗಿರುತ್ತಾರೆ. ಆದರೆ ಎಲ್ಲರೂ ಇವರನ್ನು ತಪ್ಪಾಗಿ ಅರ್ಥೈಸಿಕೊಂಡು ವೃಶ್ಚಿಕ ರಾಶಿಯವರು ತುಂಬ ಮೂಡಿ, ತುಂಬ ನೀರಸ ವ್ಯಕ್ತಿತ್ವದವರು, ಆತ್ಮಕೇಂದ್ರಿತ ವ್ಯಕ್ತಿಗಳು ಅಂದುಕೊಳ್ತೀರಾ. ವೃಶ್ಚಿಕ ರಾಶಿಯವರು ನಿಮ್ಮ ಜೊತೆ ಇದ್ದಾಗ ಅವರ ಬೆಲೆ, ಮಹತ್ವ ನಿಮಗೆ ಗೊತ್ತಾಗುವುದಿಲ್ಲ. ಅವರು ನಿಸ್ವಾರ್ಥವಾಗಿ ತನ್ನ ಕುಟುಂಬದವರಿಗೋಸ್ಕರ, ಸ್ನೇಹಿತರಿಗೋಸ್ಕರ ಸಹಾಯವನ್ನು ಮಾಡುತ್ತಾರೆ. ತನ್ನ ಎದುರುಗಡೆ ಇರುವವರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರವನ್ನು ಸೂಚಿಸುತ್ತಾರೆ. ವೃಶ್ಚಿಕ ರಾಶಿಯವರು ನಿರಾಶೆ, ಬೇಜಾರು ಮಾಡಿಕೊಂಡು ನಿಮ್ಮ ಜೀವನದಿಂದ ದೂರವಾದಾಗ ಅವರ ಪ್ರೀತಿ, ಪ್ರೇಮ, ಬಲಿದಾನದ ಬಗ್ಗೆ ನಿಮಗೆ ಅರ್ಥ ಆಗುತ್ತದೆ. ಬದುಕಿರುವವರೆಗೂ ಎಂತಹ ಸಮಸ್ಯೆಗಳಾದರೂ ನಗುನಗುತ್ತಾ ವೃಶ್ಚಿಕ ರಾಶಿಯವರು ಎದುರಿಸುತ್ತಾರೆ. ಇವರಿಂದ ಸಹಾಯವನ್ನು ತೆಗೆದುಕೊಂಡವರು ಇವರ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇವರು ತನ್ನ ಪ್ರೀತಿ ಪಾತ್ರರಿಂದ ಬಯಸುವುದು ಕೇವಲ ನಿಸ್ವಾರ್ಥ ಪ್ರೀತಿ ಅಷ್ಟೇ. ಸಾವಿಗೆ ಸಮಾನವಾದಂತಹ ದುಃಖವನ್ನು, ಕಷ್ಟವನ್ನು ಅನುಭವಿಸಿದರೂ ಇವರಿಗೆ ಕೊನೆಗೆ ಸಿಗುವುದು ಕಣ್ಣೀರು ಮಾತ್ರ. ಎರಡನೆಯದಾಗಿ, ವೃಶ್ಚಿಕ ರಾಶಿಯವರು ಸಾಹಸಿಗಳು, ಚುರುಕು ಸ್ವಭಾವದವರು, ಧೈರ್ಯಶಾಲಿಗಳಾಗಿರುತ್ತಾರೆ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ. ಇವರು ತುಂಬ ಸಾಹಸಿಗಳಾಗಿರುತ್ತಾರೆ. ಆದರೆ ಬೇರೆ ರಾಶಿಯವರ ಹಾಗೆ ತಾನು ಸಾಹಸಿ ಎಂದು ಪ್ರದರ್ಶನ ಮಾಡುವುದಿಲ್ಲ. ಸಮಯ ಬಂದಾಗ ತನ್ನ ಸಾಹಸ, ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುತ್ತಾರೆ. ತನ್ನ ಜೀವನದಲ್ಲಿ ಆಪತ್ತು, ಸಂಕಷ್ಟಗಳು ಬಂದಾಗ ಮಾತ್ರ ತನ್ನ ಸಾಹಸ, ಧೈರ್ಯ, ಬುದ್ಧಿವಂತಿಕೆಯಿಂದ ಆ ಸಂಕಷ್ಟಗಳಿಂದ ಪಾರಾಗುತ್ತಾರೆ. ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಮನಸ್ಸಿನಿಂದ ಕುಗ್ಗಿಸುವಂತಹ ಪ್ರಯತ್ನವನ್ನು ಮಾಡಬೇಡಿ. ಇಂತಹ ವ್ಯಕ್ತಿಗಳಿಗೆ ತನ್ನ ಮನಸ್ಸಿನಲ್ಲಿ ಜಾಗ ಕೊಡುವುದಿಲ್ಲ. ಇವರು ತನ್ನ ಪ್ಲಾನ್ಗಳನ್ನು ಮಾತಿನಲ್ಲಿ ಹೇಳುವವರಲ್ಲ, ತನ್ನ ಮಸ್ತಿಷ್ಕದಲ್ಲಿ ರಣತಂತ್ರವನ್ನು ರಚಿಸಿಕೊಳ್ತಾರೆ. ಆ ಕೆಲಸಗಳಿಗೆ ಬೇಕಾದಂತಹ ಅಸ್ತ್ರಗಳನ್ನು, ಯೋಜನೆಗಳನ್ನು ಸಿದ್ಧಪಡಿಸಿಕೊಂಡು ನಂತರ ಅವುಗಳನ್ನು ಕಾರ್ಯರೂಪಕ್ಕೆ ತರುತ್ತಾರೆ. ತನ್ನ ಕೆಲಸ ಕಾರ್ಯಗಳನ್ನು ಮಾಡಲು ಬಹಳ ಉತ್ಸಾಹದಿಂದ ಕೂಡಿರುತ್ತಾರೆ. ಮೂರನೆಯದಾಗಿ, ವೃಶ್ಚಿಕ ರಾಶಿಯವರು ಸಂವೇದನಾಶೀಲರು ಹಾಗೂ ಭಾವುಕರಾಗಿರುತ್ತಾರೆ. ಭಾವನೆಯೇ ಇವರ ದೊಡ್ಡ ತಾಕತ್ತು. ಆದರೆ ಇವರ ಭಾವನೆಗಳ ಹಿಂದೆ ಒಂದು ದೊಡ್ಡ ರಹಸ್ಯವೇ ಅಡಗಿರುತ್ತದೆ. ಇವರು ಬೇರೆಯವರ ಮುಂದೆ ತನ್ನ ಕಣ್ಣೀರನ್ನು ಹಾಕಿ ದಯೆ ತೋರಿಸಬೇಕು ಎಂಬುವಂತಹ ಉದ್ದೇಶವನ್ನು ಇಟ್ಟುಕೊಂಡಿರುವುದಿಲ್ಲ. ತನ್ನ ಸುತ್ತಮುತ್ತಲಿನವರು, ತನ್ನ ಕುಟುಂಬದ ಸದಸ್ಯರು, ಸ್ನೇಹಿತರು ಇವರ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದರೂ ಮರು ಮಾತನಾಡದೆ, ತನ್ನ ದುಃಖವನ್ನು ವ್ಯಕ್ತಪಡಿಸದೆ, ತಾನೇ ಒಂಟಿಯಾಗಿ ಮನಸಾರೆ ಅತ್ತು ತನ್ನ ಮನಸ್ಸಿನ ದುಃಖವನ್ನು ಕಡಿಮೆ ಮಾಡಿಕೊಳ್ಳುತ್ತಾರೆ. ಅಳುವುದು ಇವರ ದೌರ್ಬಲ್ಯವಲ್ಲ, ಬದಲಾಗಿ ತನ್ನ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಂತಹ ಅಸ್ತ್ರವಾಗಿದೆ. ಎದುರುಗಡೆ ಇರುವ ವ್ಯಕ್ತಿಗಳ ಜೊತೆ ವಾದ ವಿವಾದ ಮಾಡದೆ ತನ್ನ ಮನಸ್ಸಿನ ಜೊತೆ ಮಾತನಾಡಿ ತನ್ನ ಆತ್ಮಶಕ್ತಿಯನ್ನು, ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕ ಆತ್ಮ ನಿಯಂತ್ರಣವನ್ನು ಮಾಡಿಕೊಳ್ಳುತ್ತಾರೆ. ನಾಲ್ಕನೆಯದಾಗಿ, ವೃಶ್ಚಿಕ ರಾಶಿಯವರು ಯಾರೇ ಸಹಾಯ ಕೇಳಿದರೂ ಇಲ್ಲ ಅನ್ನೋದಿಲ್ಲ. ಸಹಾಯ ಕೇಳಿದವರಿಗೆ ಸಹಾಯ ಮಾಡದಿರುವುದು ದೊಡ್ಡ ಪಾಪ ಅಂದುಕೊಳ್ತಾರೆ. ತಾನೇ ಸ್ವಂತ ಕಷ್ಟದಲ್ಲಿ ಇದ್ದರೂ ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ತಾನೇ ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಳ್ತಾರೆ. ವೃಶ್ಚಿಕ ರಾಶಿಯವರ ದುಃಖಕ್ಕೆ, ಸಮಸ್ಯೆಗೆ ಇವರ ಸ್ನೇಹಿತರು, ಕುಟುಂಬದ ಸದಸ್ಯರೇ ಕಾರಣವಾಗಿರುತ್ತಾರೆ. ತನ್ನ ಕುಟುಂಬದವರಿಗೋಸ್ಕರ ತನ್ನ ಜೀವನವನ್ನೇ ಸವೆಸಿ ಕಠೋರ ಪರಿಶ್ರಮದಿಂದ ದುಡಿಯುತ್ತಾರೆ. ವೃಶ್ಚಿಕ ರಾಶಿಯವರು ಬೇರೆಯವರ ದುಃಖದಲ್ಲಿ ತನ್ನ ಸ್ವಂತ ದುಃಖವನ್ನು ಮರೆಯುತ್ತಾರೆ. ಐದನೆಯದಾಗಿ, ವೃಶ್ಚಿಕ ರಾಶಿಯವರ ದೃಷ್ಟಿ ಸಂದೇಹಪೂರ್ಣವಾಗಿರುತ್ತದೆ. ಆದರೆ ಮನಸ್ಸಿನಿಂದ ಒಳ್ಳೆಯವರಾಗಿರುತ್ತಾರೆ. ವೃಶ್ಚಿಕ ರಾಶಿಯವರು ಅನುಮಾನ ಪಡಲು ಕಾರಣವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ. ಮಂಗಳ ಗ್ರಹಕ್ಕೆ ಸೇನಾಧಿಪತಿ ಎಂದು ಕರೆಯಲಾಗಿದೆ. ಸೇನಾಧಿಪತಿಯ ಕೆಲಸ ಏನು? ತನ್ನ ರಾಜ ಹಾಗೂ ರಾಜ್ಯದ ಸುರಕ್ಷೆ, ರಕ್ಷಣೆ ಮಾಡುವುದು. ಇದೇ ರೀತಿ ವೃಶ್ಚಿಕ ರಾಶಿಯವರು ತನ್ನ ಕುಟುಂಬಕ್ಕೆ ಯಾವುದೇ ಶತ್ರುಗಳ ಕೆಟ್ಟ ದೃಷ್ಟಿ ಬೀಳಬಾರದು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿಯೊಬ್ಬರನ್ನು ಅನುಮಾನದ ದೃಷ್ಟಿಯಿಂದ ನೋಡುತ್ತಾರೆ. ಯಾರನ್ನು ಸುಲಭವಾಗಿ ನಂಬುವುದಿಲ್ಲ. ಯಾವುದೇ ಹೊಸ ವ್ಯಕ್ತಿ ಇವರ ಜೀವನದಲ್ಲಿ ಬಂದರೂ ವಿಮರ್ಶೆ ಮಾಡದೆ ಅವರನ್ನು ಯಾವುದೇ ಕಾರಣಕ್ಕೂ ನಂಬುವುದಿಲ್ಲ.
ಆರನೆಯದಾಗಿ ವೃಶ್ಚಿಕ ರಾಶಿಯವರು ಪ್ರೀತಿಯ ವಿಚಾರದಲ್ಲಿ ಮೋಸ ಹೋಗುತ್ತಾರೆ. ಇವರು ಹೊಸಬರನ್ನು ಸುಲಭವಾಗಿ ನಂಬುವುದಿಲ್ಲ, ಬಹಳ ಬೇಗ ಪ್ರೀತಿಯಲ್ಲೂ ಬೀಳುವುದಿಲ್ಲ, ಬಹಳ ಸಮಯವನ್ನು ತೆಗೆದುಕೊಂಡು ಪ್ರೀತಿ ಮಾಡ್ತಾರೆ. ಒಂದು ಸಾರಿ ಒಬ್ಬರನ್ನು ನಂಬಿದರೆ ಕಣ್ಣು ಮುಚ್ಚಿಕೊಂಡು ಮನಸಾರೆ ನಂಬಿ ಕುರುಡರಾಗ್ತಾರೆ. ನಿಜವಾದ ಪ್ರೀತಿಯಲ್ಲಿ ನಂಬಿಕೆಯನ್ನು ಇಟ್ಟಿರುತ್ತಾರೆ. ಪ್ರೀತಿಯ ವಿಚಾರದಲ್ಲಿ ಹಠವಾದಿಗಳಾಗಿರುತ್ತಾರೆ. ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡಿದರೂ ಇವರಿಗೆ ನಿಸ್ವಾರ್ಥ ಪ್ರೀತಿ ಸಿಗುವುದೇ ಇಲ್ಲ. ಕೊನೆಗೆ ಸಿಗುವುದು ನಂಬಿಕೆ ದ್ರೋಹ. ಏಳನೆಯದಾಗಿ ವೃಶ್ಚಿಕ ರಾಶಿಯವರು ಸರಳತೆಯಿಂದ ಕೂಡಿರುತ್ತಾರೆ. ಆದರೆ ನೀವು ಅಂದುಕೊಂಡಷ್ಟು ಮೂರ್ಖರಲ್ಲ. ವೃಶ್ಚಿಕ ರಾಶಿ ಜಲತತ್ವ ರಾಶಿ. ನೀರಿನ ಹಾಗೆ ಸ್ಥಿತಿಸ್ಥಾಪಕ ಗುಣದವರು. ನೀರು ಯಾವ ಪಾತ್ರೆಗೆ ಹಾಕಿದರೆ ಆ ಪಾತ್ರೆಗೆ ಹೊಂದಿಕೊಳ್ಳುತ್ತದೆ. ಅದೇ ರೀತಿ ಇವರು ಒಳ್ಳೆಯವರಿಗೆ ಒಳ್ಳೆಯ ಸ್ನೇಹಿತರಾಗಿರುತ್ತಾರೆ. ಸ್ನೇಹಕ್ಕಾಗಿ ಪ್ರಾಣ ಕೊಡಲು ಸಿದ್ಧವಾಗಿರುತ್ತಾರೆ. ಇವರ ಸ್ನೇಹವನ್ನು ಮಿಸ್ಯೂಸ್ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟರೆ ದ್ವೇಷವನ್ನು ಸಾಧಿಸುತ್ತಾರೆ. ಎಂಟನೆಯದಾಗಿ ಮಲ್ಲಯುದ್ಧವಾಗಲಿ ಮಾತಿನ ಯುದ್ಧವಾಗಲಿ ಇವರನ್ನು ಗೆಲ್ಲಲು ಅಸಾಧ್ಯ. ವೃಶ್ಚಿಕ ರಾಶಿಯವರು ಬಹಳ ಬುದ್ಧಿವಂತರಾಗಿರುತ್ತಾರೆ. ಯಾವುದೇ ವಿವಾದಗಳನ್ನು ಬಗೆಹರಿಸಲು ಮಾತನಾಡುವುದೇ ಉತ್ತಮವಾದಂತಹ ಅಸ್ತ್ರ ಎಂದು ನಂಬಿರುತ್ತಾರೆ. ಮಾತನಾಡುವುದರ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಪ್ರಯತ್ನವನ್ನು ಮಾಡುತ್ತಾರೆ. ಎದುರುಗಡೆ ಇರುವವರು ಕೇಳದೇ ಇದ್ದಾಗ ಮಲ್ಲಯುದ್ಧಕ್ಕೆ ಇಳಿಯಲು ಸಿದ್ಧವಾಗಿರುತ್ತಾರೆ. ಇವರು ಒಂದು ಸಾರಿ ಹೋರಾಟ ಮಾಡಲು ಸ್ಟಾರ್ಟ್ ಮಾಡಿದರೆ ದಯೆ ಕರುಣೆ ಯಾವುದನ್ನು ತೋರಿಸುವುದಿಲ್ಲ. ಮಾತಿನ ಯುದ್ಧಕ್ಕೂ ಇವರಾಗಿ ಇವರು ಹೋಗೋದಿಲ್ಲ. ಇವರ ತಂಟೆಗೆ ಬಂದರೆ ಇವರು ಆಡುವ ಒಂದೊಂದು ಮಾತುಗಳು ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಉತ್ತರ ಕೊಡಲು ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ಸ್ಟ್ರಾಂಗ್ ಆದಂತಹ ವಾಕ್ ಸಮರವನ್ನು ಮಾಡುತ್ತಾರೆ. ಒಂಬತ್ತನೆಯದಾಗಿ ತನ್ನ ಜೀವನದಲ್ಲಿ ಯಾವುದಾದರೂ ಗೋಲ್ ರೀಚ್ ಮಾಡಬೇಕು ಅಂದುಕೊಂಡರೆ ಬಿಟ್ಟು ಬಿಡದ ಹಾಗೆ ಗಟ್ಟಿ ನಿರ್ಧಾರದಿಂದ ಸೋಲಬಾರದು, ಗೆದ್ದೇ ಗೆಲ್ಲಬೇಕು ಎಂಬಂತಹ ಆತ್ಮವಿಶ್ವಾಸದಿಂದ ಪ್ರಯತ್ನವನ್ನು ಪಟ್ಟು ಗೆಲ್ಲುತ್ತಾರೆ. ಗುರಿಯನ್ನು ಸಾಧಿಸಿದ ನಂತರ ಆ ಅಹಂಕಾರ ಭಾವನೆಯನ್ನು ಎಂದಿಗೂ ತೋರಿಸುವುದಿಲ್ಲ. ಇನ್ ಕೇಸ್ ಸೋತರೂ ನಾನು ಸೋತು ಹೋದೆ ಎಂಬಂತಹ ನಿರಾಶೆಯನ್ನು ಪಡೆದೆ ಮತ್ತೆ ಪ್ರಯತ್ನವನ್ನು ಮಾಡಿ ಫಿನಿಕ್ಸ್ ಬರ್ಡ್ ರೀತಿ ಎದ್ದು ನಿಂತು ಗುರಿಯನ್ನು ಸಾಧಿಸುವಂತಹ ಛಲಗಾರರಾಗಿರುತ್ತಾರೆ. ಹತ್ತನೆಯದಾಗಿ ವೃಶ್ಚಿಕ ರಾಶಿಯಲ್ಲಿ ಚಂದ್ರಗ್ರಹ ನೀಚವಾಗುತ್ತದೆ. ಮನಸ್ಸಿಗೆ ಕಾರಕ ಗ್ರಹ ಚಂದ್ರಗ್ರಹ. ಈ ಚಂದ್ರನ ನಕಾರಾತ್ಮಕ ಪ್ರಭಾವದಿಂದ ವೃಶ್ಚಿಕ ರಾಶಿಯವರು ಭಾವನೆಗಳ ಏರಿಳಿತವನ್ನು ಅನುಭವಿಸುತ್ತಾರೆ. ಚಂದ್ರ ಹಾಗೂ ಮಂಗಳ ಗ್ರಹದ ಪ್ರಭಾವದಿಂದ ಇವರ ಆಲೋಚನೆಗಳನ್ನು ಮಾತಿನಲ್ಲಿ ವ್ಯಕ್ತಪಡಿಸಲು ಒದ್ದಾಡುತ್ತಾರೆ. ಎದುರುಗಡೆ ಇರುವವರು ಇವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ನಿಮ್ಮ ಲೈಫಲ್ಲಿ ವೃಶ್ಚಿಕ ರಾಶಿಯವರಿದ್ದರೆ ಅವರ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರತಿಕ್ರಿಯೆ ನೀಡಲು ಪ್ರಯತ್ನಿಸಿ. ಚಂದ್ರನ ನಕಾರಾತ್ಮಕ ಪ್ರಭಾವದಿಂದ ಇವರು ಭೂತಕಾಲದ ಕೆಟ್ಟ ಘಟನೆಗಳನ್ನು ಮರೆಯಲು ಕಷ್ಟಪಡುತ್ತಾರೆ ಹಾಗೂ ಭವಿಷ್ಯತ್ ಕಾಲದ ಬಗ್ಗೆ ತುಂಬ ಆತಂಕ, ಚಿಂತೆ, ಭಯಪಡುವವರಾಗಿರುತ್ತಾರೆ. ಆದ್ದರಿಂದ ನಿಮ್ಮ ಲೈಫಲ್ಲಿ ವೃಶ್ಚಿಕ ರಾಶಿ ಸ್ನೇಹಿತರು, ಬಾಳಸಂಗಾತಿ ಇದ್ದರೆ ಅವರ ಭಾವನೆಗಳಿಗೂ ಸ್ಪಂದಿಸಿ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಿ. ನಿಸ್ವಾರ್ಥ ಪ್ರೀತಿ, ಸ್ನೇಹ, ಎಮೋಷ್ನಲ್ ಸಪೋರ್ಟ್, ಮಾನಸಿಕ ಧೈರ್ಯವನ್ನು ಕೊಡಿ. ಇವಿಷ್ಟೇ ನಿಮ್ಮಿಂದ ವೃಶ್ಚಿಕ ರಾಶಿಯವರು ಎಕ್ಸ್ಪೆಕ್ಟ್ ಮಾಡೋದು. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.